Hello friends, welcome back to my channel. How are you friends? I hope you all doing good. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಇರುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಉಪಯೋಗಿಸಿಕೊಂಡು ಜಾಮನ್ನು ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ನೋಡೋಣ. ಇಲ್ಲಿ ನಾನು 1-2 ಆ್ಯಪಲ್ ಅದೇ ರೀತಿ ಒಂದು ಹಾಫ್ ಬೀಟ್ರೂಟನ್ನು ಉಪಯೋಗಿಸ್ಕೊಂಡು ಜಾಮ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ 2 ಆ್ಯಪಲನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದೇ ರೀತಿ ಬೀಟ್ರೂಟ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬೀಟ್ರೂಟ್ ದೊಡ್ಡದಾಗಿರೋದ್ರಿಂದ ನಾನು ಹಾಫ್ ಬೀಟ್ರೂಟ್ ತೊಗೊಂಡಿದ್ದೀನಿ. ಅದೇ ರೀತಿ 2 ಆ್ಯಪಲನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಆನಂತರ ಈ ರೀತಿ ಹೋಲ್ಸ್ ಇರುವ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ನಾವು ಕಟ್ ಮಾಡ್ಕೊಂಡಿರುವಂತಹ ಬೀಟ್ರೂಟ್ ಅದೇ ರೀತಿ ಆ್ಯಪಲನ್ನು ಸೇರಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಸ್ಟೀಮ್ ಮಾಡಿ. ನೋಡಿ 5 ಮಿನಿಟ್ಸ್ಗೆಲ್ಲ ನೀಟಾಗಿ ಈ ರೀತಿ ಸಾಫ್ಟಾಗಿ ಹೋಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಸ್ಟೀಮ್ ಮಾಡ್ಕೊಂಡಿರುವಂಥ ಬೀಟ್ರೂಟ್ ಅದೇ ರೀತಿ ಆ್ಯಪಲ್ ಪೀಸಸ್ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಮೆತ್ತಿಗೆ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ. ಸ್ವಲ್ಪನೂ ತರಿ ಅನ್ನೋದಿರ್ತೀರ ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೀಟ್ರೂಟ್ ಹಾಕಿರೋದ್ರಿಂದ ಯಾವುದೇ ಕಲರ್ ಮಿಕ್ಸ್ ಮಾಡದೇ ಇದ್ರೂ ಎಷ್ಟು ಕಲರ್ ಬಂದಿದೆಯೋ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿರುವ ಪೇಸ್ಟ್ ಫುಲ್ ಇದರಲ್ಲಿ ಸೇರಿಸ್ಕೊಂಬಿಡಿ. ಜಾಮ್ ಪ್ರಿಪೇರ್ ಆಗುವ ಪ್ರೋಸೆಸ್ ಫುಲ್ ಕಂಪ್ಲೀಟ್ ಆಗೋವರೆಗೂ ಸ್ಟವ್ನ ಸಿಮ್ನಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಪ್ರಿಪೇರ್ ಮಾಡ್ಕೋಬೇಕು. ಈ ರೀತಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ದಿ. ಒಂದು 150 ಗ್ರಾಮ್ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಸಕ್ಕರೆಯನ್ನು ಸೇರಿಸ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆಯಲ್ಲಿ ನೀರಿನಾಂಶ ಇರೋದ್ರಿಂದ ನಮಗೆ ಲಿಕ್ವಿಡ್ ಆಗಿ ಆಗುತ್ತೆ ಜಾಮ್. ಅದು ತಿಕ್ಕಾಗೋವರೆಗೂ ನಾವು ಈ ರೀತಿ ಕಲಿಸ್ಕೊಂಡೇ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಪ್ಯೂರಿ ಫುಲ್ ನಮಗೆ ತಿಕ್ಕಾಗಿ ಫಾರ್ಮ್ ಆಗೋವರೆಗೂ ನಾವು ಕುಕ್ ಮಾಡಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು. ನೋಡಿ, ಇಲ್ಲಿ ಕುಕ್ ಮಾಡ್ತಾ ಮಾಡ್ತಾ ಜಾಮ್ ನಮಗೆ ತಿಕ್ಕಾಗಿ ಆಗ್ತಾಯಿದೆ. ಇಷ್ಟು ತಿಕ್ನೆಸ್ ಬಂದರೆ ಸಾಕು ಫ್ರೆಂಡ್ಸ್, ನಮಗೆ ಜಾಮ್ ಪ್ರಿಪೇರ್ ಆದಂಗೆ. ಈಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಮಗೆ ಕಂಪ್ಲೀಟಾಗಿ ತಣ್ಣಗಾದಾಗ ಜಾಮಿನ್ನ ತಿಕ್ಕಾಗುತ್ತೆ. ಸೊ ಇಷ್ಟು ತಿಕ್ನೆಸ್ ಬಂದಾಗ ಆಫ್ ಮಾಡ್ಕೊಂಬಿಟ್ಟು ನಿಂಬೆ ರಸ ಸೇರಿಸ್ಕೊಂಡ್ಬಿಟ್ರೆ ಸಾಕು. ಯಾವುದೇ ಕಲರ್ ಉಪಯೋಗಿಸ್ತೀರಾ ನ್ಯಾಚುರಲ್ ಆಗಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಜಾಮ್ ಅನ್ನೋದು ಪ್ರಿಪೇರ್ ಆಗೋಯ್ತು. ಈಗ ತಣ್ಣಗಾಗಿದೆ ನೋಡಿ. ನಾವು ಬ್ರೆಡ್ ಮೇಲೆ ಅಪ್ಲೈ ಮಾಡಿಕೊಂಡ್ರೆ ಸೇಮ್ ಆಚೆ ತಂದಿರೋಂತಹ ಜಾಮ್ ಥರನೇ ತುಂಬ ಟೇಸ್ಟಾಗಿರುತ್ತೆ. ಅದೇ ರೀತಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡ್ಬಿಟ್ಟು ಆಚೆ ಇಟ್ಟರೆ 1 ಮಂತ್ ಇರುತ್ತೆ. ಇಲ್ಲ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೂ ಒಂದು 3 ತಿಂಗಳ ಮೇಲೇ ಇರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಆ್ಯಪಲಿಂದ ನ್ಯಾಚುರಲ್ ಆಗಿ ಜಾಮನ್ನು ಪ್ರಿಪೇರ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ಕ್ವಿಕ್ ಆ್ಯಂಡ್ ಈಸಿ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ಇಡೋ ಪ್ರತಿ ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ನಾವು ಆಚೆ ಕಡೆಯಿಂದ ದುಡ್ಡು ಕೊಟ್ಟು ತರುವಂತಹ ಜಾಮ್ಗಳಲ್ಲಿ ಏನು ಮಿಕ್ಸ್ ಮಾಡಿರ್ತಾರೋ ನಾವು ಗೊತ್ತಿರಲ್ಲ ಫ್ರೆಂಡ್ಸ್. ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.